ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಇವತ್ತಿನ ಕ್ರಿಕೆಟ್ ಅಪ್ಡೇಟ್ಗಳ ಬಗ್ಗೆ ನೋಡ್ಕೊಂಡು ಬರೋಣ. ಸೊ ಇವಾಗ ಬರ್ತಿದೆ BCCI ಕಡೆಯಿಂದ ಸ್ಟ್ರಿಕ್ಟ್ ರೂಲ್ಸ್ ಜಾರಿಯಾಗಿದೆ ಅಂತೆ. ಇದು IPL ಫ್ರಾಂಚೈಸಿಗಳಿಗೆ BCCI ಕಡೆಯಿಂದ ಬರುವಂತಹ ಒಂದು ಗೈಡ್ಲೈನ್ಸ್ ಅಂತ ಹೇಳ್ಬಹುದು. ಇದರಿಂದ ಫ್ರಾಂಚೈಸಿಗಳು ಹನಿ ಟ್ರ್ಯಾಪ್ ಬಗ್ಗೆ ತುಂಬಾನೇ ಎಚ್ಚರಿಕೆ ವಹಿಸಬೇಕಂತ ಈ ಗೈಡ್ಲೈನ್ಸ್ ನಲ್ಲಿ ಹೇಳಿದೆ. ನೋ ಔಟ್ಸೈಡರ್ಸ್. ಸೊ ಹೊರಗಿನ ಯಾವುದೇ ವ್ಯಕ್ತಿಗಳು ಕೂಡ ಪ್ಲೇಯರ್ಸ್ ನ ರೂಮ್ ಒಳಗೆ ಎಂಟ್ರಿ ಕೊಡೋಕೆ ಇಲ್ಲ. ಸೊ ಇದು ಒಂದು ಮಹತ್ವದ ತೀರ್ಮಾನ ಆಗಿರ್ತದೆ. ಹೋಟೆಲ್ ರೂಮ್ ನಲ್ಲಿ ವಾಸವಾಗಿರುವಂತಹ ಪ್ಲೇಯರ್ ಗಳ ರೂಮ್ಗೆ ಹೊರಗಿನವರು ನೋ ಎಂಟ್ರಿ ಅಂತೆ. ಇನ್ಮೇಲೆ ಮೊದಲನೇ ತರ ಯಾರು ಬೇಕಾದ್ರೂ ಅವರು ಹೋಗೋ ಹಾಗಿಲ್ಲ. ಸೊ ಇದ್ರ ಮೇಲೆ ಫ್ರಾಂಚೈಸಿಗಳು ತೀರಾ ನಿಗಾ ವಹಿಸ್ಬೇಕಂತ BCCI ಹೇಳಿದೆ ಅಂತೆ. ಮ್ಯಾಚ್ ನ ವೇಳೆ ಡಗ್ಔಟ್ ನಲ್ಲಿರುವಂತಹ ಪ್ಲೇಯರ್ ಗಳ ಜೊತೆ ಫ್ರಾಂಚೈಸಿಗಳ ಓನರ್ಗಳು ಸಂಪರ್ಕ ಇಟ್ಟುಕೊಳ್ಳುವಂತಿಲ್ಲ. ಅಂದ್ರೆ ಮಾತುಕತೆ ಮಾಡೋ ಹಾಗಿಲ್ಲಪ್ಪ. ಮೊದಲೆಲ್ಲ ಪ್ಲೇಯರ್ ಗಳ ಜೊತೆ ಸ್ವಲ್ಪ ಮಟ್ಟಿನ ಮಾತುಕತೆ ಆಗ್ತಿತ್ತು. ಹಾಯ್ ಬಾಯ್ ಎಲ್ಲವೂ ಕೂಡ ಇನ್ಮೇಲೆ ನಿಷಿದ್ಧವಾಗಿದೆ. ಸೊ ಎಲ್ಲವೂ ಕೂಡ ಬ್ಯಾನ್ ಆಗಿರ್ತದೆ. ಸೊ ಆ ರೀತಿ ಮಾಡೋ ಹಾಗಿಲ್ಲ ಇನ್ಮೇಲೆ. ಸೊ ಇಷ್ಟರವರೆಗೆ ಎಲ್ಲವೂ ಕೂಡ ಸಲೀಸಾಗಿ ಆಗ್ತಾ ಇತ್ತು. ಯಾಕೆ ಈ ರೀತಿಯಾದಂತಹ ಸ್ಟ್ರಿಕ್ಟ್ ರೂಲ್ಸ್ ಜಾರಿಗೊಳಿಸ್ತಾ ಇದೆ ಅನ್ನೋದಕ್ಕೆ ಇನ್ನೂ ಕೂಡ ಸರಿಯಾದ ಮಾಹಿತಿ ಇಲ್ಲ. ಎಲ್ಲೋ ಒಂದು ಅಹಿತಕರ ಘಟನೆ ಆಗ್ತಾ ಇದೆ ಕ್ರಿಕೆಟ್ ನಲ್ಲಿ. ಆ ಕಾರಣದಿಂದಾಗಿ BCCI ಇಷ್ಟೊಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ತಾ ಇದೆ ಅಂತ ಅನಿಸ್ತಾ ಇದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ಮೊಹಮ್ಮದ್ ಶಮಿಯ ಬಗ್ಗೆ ಆಗಿರ್ತದೆ. ಸೊ ಮೊಹಮ್ಮದ್ ಶಮಿ ಏನಿದ್ದಾರೆ, ಟೆಸ್ಟ್ ಕ್ರಿಕೆಟ್ಗೆ ವಾಪಸಾತಿಯಾಗುವ ಎಲ್ಲಾ ಸಂಕೇತಗಳು ಕಾಣ್ತಾ ಇದೆ ಅಂತೆ. ಸೊ ಮೊಹಮ್ಮದ್ ಶಮಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ನಿಂದ ತುಂಬಾನೇ ದಿನ ದೂರ ಉಳಿದಿದ್ರು. ಇವಾಗ ಕಮ್ ಬ್ಯಾಕ್ ಮಾಡುವಂತಹ ಒಂದು ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಅಂತ ಅಪ್ಡೇಟ್ ಬರ್ತಾ ಇದೆ. ಸೊ ಅಫ್ಘಾನಿಸ್ತಾನ ವಿರುದ್ಧ ಮ್ಯಾಚ್ ಏನಿದೆ, ಸೊ ಟೆಸ್ಟ್ ಸರಣಿ ಏನಿದೆ, ಅದರಲ್ಲಿ ಮೊಹಮ್ಮದ್ ಶಮಿ ಕಾಣಸಿಗಬಹುದು ಅಂತ ಊಹಿಸಲಾಗ್ತಿದೆ ಅಂತೆ. ಸೊ ಬುಮ್ರಾಗೆ ರೆಸ್ಟ್ ಕೊಡುವ ಚಾನ್ಸಸ್ ಇದೆ. ಸೊ ಅದರಿಂದ ಒಬ್ಬ ಎಕ್ಸ್ಪೀರಿಯನ್ಸ್ ಬೌಲರ್ ನ ಅಗತ್ಯವಿದೆ. ಸೊ ಮೊಹಮ್ಮದ್ ಶಮಿಗೆ BCCI ಮಣೆ ಹಾಕುವ ಎಲ್ಲ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಿದೆ. ಸೊ ಅವರ ಫಸ್ಟ್ ಕ್ಲಾಸ್ ಕ್ರಿಕೆಟ್ ಕೂಡ ಉತ್ತಮವಾಗಿದೆ. ಸೊ ಅದರಿಂದ ಅವರಿಗೆ ಮತ್ತೊಮ್ಮೆ ಟೀಮ್ ಇಂಡಿಯಾಕ್ಕೆ ಕಮ್ ಬ್ಯಾಕ್ ಮಾಡುವಂತಹ ಅವಕಾಶ ಸಿಕ್ಕಿದೆ ಅಂತ ಹೇಳ್ಬಹುದು. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ನಮ್ಮ RCB ಅಥವಾ M ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಫೈನಲ್ ಹೇಗೆ ತಪ್ಪಿದೆ ಅಂತ ಇವಾಗ ಕ್ಲಾರಿಫಿಕೇಶನ್ ಸಿಗ್ತಾ ಇದೆ. ಸೊ ನೋಡೋದಾದ್ರೆ BCCI ನ ಅಧ್ಯಕ್ಷ ಸೈಕಿ ಅವರ ಪ್ರಕಾರ KSCA ಸುಮಾರು 10,000 ಉಚಿತ ಟಿಕೆಟ್ ಗಳಿಗೆ ಬೇಡಿಕೆ ಇಟ್ಟಿದೆ ಅಂತೆ. ಸೊ ಇದರಲ್ಲಿ MLC ಗಳಾಗಿರ್ಬೋದು, MP ಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಇವರೆಲ್ಲರಿಗೂ ಕೂಡ ಟಿಕೆಟ್ ನ ಬೇಡಿಕೆ ಇಟ್ಟಿದೆ ಅಂತೆ. ಸೊ ಅದರಿಂದ ಬೇರೆ ದಾರಿ ಇಲ್ಲದೆ ನರೇಂದ್ರ ಮೋದಿ ಕ್ರಿಕೆಟ್ ಸ್ಟೇಡಿಯಂಗೆ ಈ ಒಂದು ಫೈನಲ್ ಅನ್ನು ವರ್ಗಾವಣೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಬಂದಿದೆ. 10,000 ಟಿಕೆಟ್ ಅದು ಫ್ರೀ ಆಗಿ ಅಂತ ಹೇಳಿದ್ರೆ ತುಂಬಾನೇ ರೆವಿನ್ಯೂ ಲಾಸ್ ಆಗ್ತಾ ಇತ್ತು. ಸೊ ಇದೇ ಕಾರಣದಿಂದಾಗಿ BCCI ಈ ಒಂದು ನಿರ್ಧಾರ ಮಾಡಿದೆ ಅಂತ ಹೇಳಿದ್ದಾರೆ. IPL ನಿಯಮ ಏನಿದೆ ಅದು 15% ಪಾಸ್ ಮಾತ್ರ ಕೊಡುತ್ತೆ ಅಂತೆ. ಸೊ ಇವರು ಕೇಳಿದ ಪಾಸ್ ಬಂದು 35% ಅಷ್ಟಿದೆ ಅಂತೆ. ಸೊ ಡಬಲ್ ಅಂತ ಹೇಳ್ಬಹುದು. 10,000 ಟಿಕೆಟ್ ಅಂದ್ರೆ ಸುಮ್ಮನೆ ಆಗೋದಿಲ್ಲ. ಸೊ ಇದರಲ್ಲಿ ಕೆಲವೊಂದು ಪ್ರಭಾವಿ ವ್ಯಕ್ತಿಗಳ ಕೈವಾಡನು ಇದೆ ಅಂತ ಹೇಳ್ಬಹುದು. ಆದ್ರಿಂದ KSCA ಸುಮಾರು 10,000 ಟಿಕೆಟ್ಗಳು ಬೇಕಂತ BCCI ನಲ್ಲಿ ಕೇಳಿತಂತೆ. ಸೊ ಅದರಿಂದ BCCIಗೆ ದಾರಿನೇ ಉಳಿದಿಲ್ಲ. ಸೊ ಅವರು ನಾವು ಬೇರೆ ಕಡೆ ನೋಡ್ಕೊಳ್ತೇವೆ ಅಂತ ಫೈನಲ್ ಪಂದ್ಯವನ್ನು ಬೇರೆಡೆಗೆ ಶಿಫ್ಟ್ ಮಾಡಿದ್ದಾರೆ. ಸೊ ಇದು ಕ್ರಿಕೆಟ್ ನ ಸೋಲು ಅಂತ ಹೇಳ್ಬಹುದು. ಫ್ಯಾನ್ಸ್ ಗಳಿಗೆ ಇದರಿಂದ ತುಂಬಾನೇ ಬೇಜಾರಾಗೋದಂತೂ ಗ್ಯಾರಂಟಿ ಆಗಿರ್ತದೆ. ಸೊ ಕ್ರಿಕೆಟ್ಗೆ ರಾಜಕೀಯ ಎಂಟ್ರಿ ಆಗದೆ ಇದ್ರೇನೆ ಒಳ್ಳೇದನ್ಸುತ್ತೆ. ಸೊ ರಾಜಕೀಯ ಎಂಟ್ರಿ ಆದ್ರೆ ಈ ತರದ ಘಟನೆಗಳು ಮರುಕಳಿಸ್ತಾ ಇರ್ತವೆ. ಸೊ ರಾಜಕೀಯದವರು ಸ್ವಲ್ಪ ನಾಚಿಕೆ ಪಡಬೇಕು. ಯಾಕಂತ ಹೇಳಿದ್ರೆ ಎಲ್ಲಾ ರಂಗದಲ್ಲೂ ಯಾಕೆ ಹಸ್ತಕ್ಷೇಪ ಮಾಡ್ಬೇಕು ಅನ್ನೋದು ಒಂದು ಪ್ರಶ್ನೆಯಾಗಿ ಉಳಿತದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ಶ್ರೇಯಸ್ ಅಯ್ಯರ್ ಟೀಮ್ ಇಂಡಿಯಾದ T20 ನಾಯಕರಾಗ್ತಾರೆ. ಹೌದು, ಟೀಮ್ ಇಂಡಿಯಾ ಎಲ್ಲದಕ್ಕೂ ಸಜ್ಜಾಗಿದೆ ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಯಾವೊಬ್ಬ ಪ್ಲೇಯರಿಗಾಗಿ ನಮ್ಮ ಟೀಮ್ ಇಂಡಿಯಾ ಕಾಯ್ತಾ ಇಲ್ಲ. ಯಾವ ಪ್ಲೇಯರ್ ಫಾರ್ಮ್ ನಲ್ಲಿದ್ದಾರೆ ಅವನಿಗೆ ಮಣೆ ಹಾಕುವಂತ ಒಂದು ಹೊಸ ಕಾನ್ಸೆಪ್ಟ್ ಟೀಮ್ ಇಂಡಿಯಾದಲ್ಲಿ ಬಂದಿದೆ ಅಂತ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಸೂರ್ಯಕುಮಾರ್ ಯಾದವ್ ಅವರು T20ಯ ಕ್ಯಾಪ್ಟನ್ ಅಂತಾನೆ ಪ್ರಸಿದ್ಧಿ ಆಗಿದ್ರು. ಸೊ T20 ವಿನ್ ಮಾಡಿಸಿದ್ರು ಕೂಡ. ಆದ್ರೆ ಅವರನ್ನು ಕೂಡ ಕೆಳಗಿಳಿಸುವಂತಹ ಕಾಲ ಬಂದಿದೆ ಅಂತ ಅನಿಸ್ತಾ ಇದೆ. ಇವಾಗ ಹೊಸ ವಿಷಯ ಓಡಾಡ್ತಾ ಇದೆ. ಅದೇನಂತ ಹೇಳಿದ್ರೆ ಶ್ರೇಯಸ್ ಅಯ್ಯರ್ ನಮ್ಮ ಟೀಮ್ ಇಂಡಿಯಾದ ಹೊಸ ಕ್ಯಾಪ್ಟನ್ ಆಗುವ ಎಲ್ಲಾ ಸಾಧ್ಯತೆ ಇದೆ. ಅದು ಬಹುಬೇಗನೆ ಅಂತ ವರದಿಗಳು ಬರ್ತಾ ಇದೆ. IPL ನಲ್ಲಿ ಅವರು ಅಷ್ಟೊಂದು ಉತ್ತಮ ಪ್ರದರ್ಶನ ಕೊಡ್ತಾನೆ ಇಲ್ಲ. ಹಾಗೇನೆ ನೋಡೋದಾದ್ರೆ ಟೀಮ್ ಇಂಡಿಯಾದಲ್ಲೂ ಕೂಡ ಅವರ ಪ್ರದರ್ಶನ ಅಷ್ಟೇ ನೀರಸವಾಗಿದೆ. ಸೊ ಅದರಿಂದ ಉತ್ತಮ ಫಾರ್ಮ್ ನಲ್ಲಿ ಇರುವಂತಹ ಶ್ರೇಯಸ್ ಅಯ್ಯರ್ಗೆ ಮಣೆ ಹಾಕಲು BCCI ಇವಾಗ ನಿರ್ಧಾರ ಮಾಡಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಇದಕ್ಕೆ ಒಂದು
ಸರಿಯಾದ ಉತ್ತರನೂ ಸಿಗುತ್ತೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಸರಿಯಾದ ಉತ್ತರ ಅಂತ ಹೇಳಿದ್ರೆ ಶ್ರೇಯಸ್ ಅಯ್ಯರ್ T20ಯ ಹೊಸ ನಾಯಕನಾಗಿ ಮೂಡಿ ಬರ್ತಾರೆ. ಸೊ ಇದು ಕ್ರಿಕೆಟ್ ಅಭಿಮಾನಿಗಳಿಗೆ ಮತ್ತೊಂದು ಖುಷಿ ಕೊಡುವಂತಹ ವಿಷಯವಾಗಿರ್ತದೆ. ಸೊ ಇದು ಇವತ್ತಿನ ಕ್ರಿಕೆಟ್ ಅಪ್ಡೇಟ್ ಆಗಿರ್ತದೆ. ಒಂದ್ ವೇಳೆ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.